ಅಲ್ಲವಾ ಎಲ್ಲರೂ ಯಾಕೆ ಹಿಂಗೆ ಲಗ್ನ ಬರಕ್ಕೆ ಹಚ್ಚಿದ್ರಿ ನೀವು? ಅದು ಅಣ್ಣನ ಮದುವೆ ಫಿಕ್ಸ್ ಆತಪ್ಪ. ಅಣ್ಣನ ಮದುವೆನಾ ಮಸ್ತ್ ಆತ್ ಬಿಡು. ಹಂಗಾರ ಒಂದು ವಾರ ರಜೆ ಹಾಕಿದ್ರಾತ. ಒಂದು ವಾರ ರಜಾ ಏನಿ, ಒಂದು ವಾರದೊಳಗೆ ಮದುವೆ ಐತಿ ಈಗ. ಅಲ್ವಾ ಇಷ್ಟೊಂದು ಅರ್ಜೆಂಟ್ ಅದಕ್ಕೆ? ಯವ್ವ ನಾ ಅಲ್ಲಪ್ಪ ನಿಮ್ಮಪ್ಪ. ಬಂದ್ರೆ ಮಕ್ಳು ಎಲ್ಲರೂ? ಅಲ್ಲಪ್ಪ ಇಷ್ಟೊಂದು ಅವಸರ ಮಾಡೋದು ಏನಕ್ಕೆ? ಅವಸರ ಅಂತ ಏನಿಲ್ಲಪ್ಪ, ಹುಡುಗಿ ಹೂ ಅಂದಾಳ, ಮತ್ತೆ ಆಕಿನ ಮನಸ್ಸು ಚೇಂಜ್ ಆಗ್ಬಾರ್ದಲ್ಲ, ಅಷ್ಟೊಳಗೆ ಮದುವೆ ಮಾಡಿದ್ರಾತು ಅಂತ ನಮ್ದು. ಯಾರು ಹುಡುಗಿ? ಅದೇ ನಮ್ಮ ಭಾಗ್ಯ. ನೋಡು ನಿನಗೆ ಅಜೀಬ್ ಅನ್ಸಾಗತೈತಿ, ಮತ್ತು ನಮಗೆ ಹೆಂಗೆ ಆಗ್ಬಾರ್ದು? ಏನೋ ಹುಡುಗಿ ಹೂ ಅಂದೈತಿ, ಲಗ್ನ ಪಟ್ಟಣ ಅಂತ ಮದುವೆ ಮಾಡಿ ಮುಗಿಸಿದ್ರಾತು. ಅದು ಅಲ್ಲ ಈಗ ರೈತರಿಗೆ ಮಕ್ಕಳು ಕೊಡೋಕೆ ತಂದೆ ತಾಯಿನೂ ಒಪ್ಪಂಗಿಲ್ಲ. ಮತ್ತು ಈಗಿನ ಹುಡುಗಿಯರು ಒಳ್ಳೆ ಅಂತಾರ, ಅದಕ್ಕೆ ಒಂದು ವಾರದಾಗ ಮಾಡಿ ಮುಗಿಸಿಬಿಟ್ರಾತು ಅಂದ್ಕೊಂಡಿವಿ. ಅಲ್ಲ ಇಷ್ಟು ಲಗು ಅರ್ಜೆಂಟ್ ಮಾಡಿದರೆ ನಮಗೆಲ್ಲ ಸಾಲಿಗೆ ಇದು ಆಗುತ್ತಲ್ಲನ. ಒಂದು ವಾರ ಈಗ ನೋಡಿ ನಾವೆಲ್ಲ ರಜೆ ಹಾಕ್ಕೊಂಡು ಬರ್ಬೇಕು. ಹಾಕ್ಲೇಬೇಕಪ್ಪ, ಮತ್ತು ಅಣ್ಣನ ಮದುವೆ ಅಲ್ಲ, ಎಲ್ಲರೂ ನಿಂತು ಮಾಡಲೇಬೇಕಾಗತ್ತೆ. ಸರಿನಪ್ಪ. ಸುರೇಶ ಬಾರೋ, ನೀನು ನನ್ನ ಜೋಡಿ ಲಗ್ನ ಪದ್ಧತಿ ನೋಡ್ಕೊಂಡು ಬರೋಣ. ಆಮೇಲೆ ಶ್ಯಾಮ್, ನೀನು ಇದ್ರದ್ದೆಲ್ಲ ಕಾರ್ಯಕ್ರಮದ್ದೆಲ್ಲ ಏನೇನು ಬೇಕು ನೋಡಿ ಏರ್ಪಾಡು ಮಾಡು. ಸರಿನಪ್ಪ, ನಾ ಡಿ ಜೆ ಎಲ್ಲ ತರಿಸ್ತೀನಿ. ಡಿ ಜೆ ಏನು ಬೇಡ, ಸುಮ್ಮ ಆರಾಮ್ ಸಿಂಪಲಾಗಿ ಮಾಡಿರಿ. ಈಗ ಅದಕ್ಕೊಂದು ಖರ್ಚು ಜಾಸ್ತಿ ಆಕ್ಕವು, ಅವೆಲ್ಲ ಬೇಡಪ್ಪ. ಏನು ನಾವು ನಮ್ಮ ಹಳೆಗೆ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿದ್ರಾತು. ಇಲ್ಲೇ ತಿಪ್ಟೂರು ಇದ್ರಾಗ ಐತಲ್ಲ ಕಲ್ಯಾಣ ಮಂಟಪ, ಅಲ್ಲೇ ಮಾಡಿದ್ರಾತು. ಸರಿನಪ್ಪ. ಈಗ ಮತ್ತು ಮಂಟಪದ್ದೆಲ್ಲ ನೋಡ್ಕೊಂಡು ಬರ್ತೀನಿ ನೋಡಿ. ನಿಮ್ಮ ಅಣ್ಣನ ಕರ್ಕೊಂಡು ಹೋಗು. ಅಲ್ಲವಾ ಇನ್ನು ಅಪ್ಪ ಅನ್ನ ಮಾತಾಡಂಗೆ ಇಲ್ಲನ? ಅದೇ ನನ್ನ ಕನಸ್ನಾಗ ಯಪ್ಪ, ಅವರಿಬ್ಬರು ಮಾತಾಡಿದಾಗ ನಾನು ಕಣ್ ತೆರೆದಾಗ ದೇವರು ಯಾವಾಗ ಅವ್ರಿಗಿಬ್ಬರಿಗೆ ಒಳ್ಳೆ ಬುದ್ಧಿ ಕೊಡ್ತಾರೋ ಏನೋ. ನಿಮ್ಮ ಅಣ್ಣ ನಾನು ಮಾತು ಕೇಳಿ ಒಂದಿಟ್ಟು ಮಾತಾಡ್ತೈತಿ. ನಿಮ್ಮ ಅಪ್ಪ ಅಂತರೂ ಸಕ್ಕಿನವದನ, ಏನು ಹೇಳಕ್ಕೆ ಬರೋಂಗಿಲ್ಲ, ಒಂಚೂರು ಮಾತಾಡಂಗಿಲ್ಲ, ಮಖಕ್ಕೆ ಮಖ ಕೊಟ್ಟು. ಅಮ್ಮ ನಾನು ಅದಕ್ಕಿಂತ ನೋಡ್ಕೊಂಡು ಬರ್ತೀನಮ್ಮ ಒಮ್ಮೆ ಹೋಗಿ. ನಾಳೆ ಇಲ್ಲೇ ಬರ್ತಾಳ ನೋಡೋ ಅಂತ ತಗೋ. ಸರಿನಮ್ಮ. ಯಾವ ಬಂದ್ರಿ ಇಬ್ರು, ಶ್ಯಾಮ್ ಮತ್ತು ಸಂಜಯ್? ಯಾವ ಬಂದಿ? ಅಣ್ಣ ಬೆಳಗ್ಗೆನೇ ಬಂದ್ವಿ. ಮತ್ತು ಏನೋ ಕಲ್ಯಾಣ ಮಂಟಪದ ಯಾವ್ದು ನೋಡೋದು? ನಾ ತಿಪ್ಟೂರು ಕಲ್ಯಾಣ ಮಂಟಪ ನೋಡೋಣ. ಅದ ಈಗ ನಮಗೆ ಸಸ್ತ ಅನ್ಸೋದು, ಅದನ್ನ ನೋಡಿ ಮಾತಾಡಿದ್ರೆ ತಗೋ, ಏನು ಭಾಳ ಆಗಲ್ಲ ಅದು. ಸರಿ ಹೋಗು ನೋಡಿ. ಅಣ್ಣ ಪ್ಲೀಸ್ ಅಣ್ಣ, ಮೆಹಂದಿ ಕಾರ್ಯಕ್ರಮ ಮತ್ತು ಹಳದಿ ಅದಕ್ಕೆಲ್ಲ ಡಿ ಜೆ ತರಿಸ್ತೀನಣ್ಣ. ನಾನು ಹಾಡಾಡ್ತೀನಲ್ಲ ಅದಕ್ಕೆ. ಖರ್ಚೆಲ್ಲ ಭಾಳ ಆಗುತ್ತಪ್ಪ, ಅಷ್ಟಿಲ್ಲ. ಈಗ ನಿಮ್ದು ಸಾಲಿ ಖರ್ಚು ಭಾಳ ಬಂದೈತಿ. ಮತ್ತು ಸಂಜಯ್ ನಿಂದು ಕಾಲೇಜ್ ಫೀ ಕಟ್ಟಿ ನೋಡಪ್ಪ. ಹೌದಣ್ಣ, ಗೊತ್ತಾಯ್ತು, ಪ್ರಿನ್ಸಿಪಲ್ ಹೇಳಿದ್ರು. ನಿನಗೆ ರೊಕ್ಕ ತಂದಿಟ್ಟು ನೋಡು. ರಾಶ ಆತ ಇಷ್ಟಲಗು? ಹ್ಞೂನಪ್ಪ, ಅರ್ಧ ರಾಶಿ ಆಯ್ತು, ಅರ್ಧ ಬ್ಯಾಂಕಿಂದ ಲೋನ್ ತೊಗೊಂಡಿನಿ. ಎಲ್ಲ ಆಗೈತಿ, ಎಲ್ಲದೂ ಆಗೈತಿ. ಈಗ ಮದುವೆಗೆ ಈಗ ಕಬ್ಬಿಂದು ಬರ್ತೈತಲ್ಲ, ಅದನ್ನ ತೊಗೊಂತೀನಿ. ಸರಿ ಅಣ್ಣ, ಬಾ ಹೋಗು. ಅಮ್ಮ ಪ್ಲೀಸ್ ಅಮ್ಮ, ಅದಕ್ಕೆ ನೋಡ್ತೀನಿ. ಬ್ಯಾಡ್ಕಲ್ಲ. ಸರಿ ಅಮ್ಮ. ಅಜ್ಜಿಯಲ್ಲಿ ಒಳಗಡೆ ಮಕ್ಕೊಂಡಾಳ ನೋಡು. ಮಲ್ಲು ನಿನ್ನ ನೋಡ್ಕೊಂಡು ನಾನು ಮನೆಗೆ ಹೋಗಿದ್ದೆ. ನನಗೆ ಹೇಳೋದಾದ್ರೆ ಎಲ್ಲ ಮಾಡ್ತೀವಿ ಬಿಡಪ್ಪ. ಕಲ್ಯಾಣ ಮಂಟಪ ನೋಡಕೊಂಟಿ ಅಂತ ನಡಿ, ನಾನು ಬರ್ತೀನಿ. ಯಾ ನಿನ್ನ ಬಿಟ್ಟು ಏನೈತಿ? ನಿಮ್ಮ ಮನೆಗೆ ಯಾವ್ದು ಬರಾಕತ್ತಿದ್ವಿ ಈಗ, ನಡಿ. ಅದಾಕಿತ್ತ ಹಂಗೆ ಬಂದೆ. ಅದ ಕಲ್ಯಾಣ ಮಂಟಪ ಅದೊಂದು ಐತಲ್ಲ, ಅದಾವದಲ್ಲ ಸ್ವಲ್ಪ ಅದ. ಅಣ್ಣ ನನ್ನ ಫ್ರೆಂಡ್ ಮನೆ ಐತಿ, ಇಲ್ಲೇ ಹೋಗಿ ಬರ್ತೀನಿ ಅಂದ್ರೆ ಅಲ್ಲಿಗೆ ನೇರವಾಗಿ ಬಾ. ಹ್ಞೂ ಅಣ್ಣ. ಲೋ ಮಲ್ಲು, ಅವರು ಗೌಡ್ರಲ್ಲ ಅವರು? ಎಲ್ಲೋ ಇಲ್ಲಿ ಬರಕತ್ತಾರಲ್ಲ ಅವ್ರ? ಹೌದಲ್ಲ. ಏನು ಗೌಡ್ರ ಇತ್ತ ಬಂದಿರಿ ನೀವು? ಏನಿಲ್ಲಪ್ಪ, ಹುಡುಗಿಗೆ ಒಂದಿಟ್ಟು ಆರಾಮಿದ್ದಿಲ್ಲ, ಅದಕ್ಕೆ ಕರ್ಕೊಂಡು ಬಂದಿದ್ದೆ. ನಿಮ್ಮ ಊರಾಗಲ್ಲಪ್ಪ ದವಾಖಾನೆ ಭಾಳ ಚಲೋ ಇರೋದು, ಈ ಹತ್ತೂರು ಹಳ್ಳಿಯಾಗ. ಮತ್ತು ವ್ಯಾಪಾರಕ್ಕೂ ನಿಮ್ಮೂರ ಸೈ ಅಲ್ಲಪ್ಪ. ಹೌದೌದು, ಕರೆ ಹೇಳಿದ್ರು ನೋಡ್ರಿ. ಏನಾಗೈತೆ ಅಂದಂಗ? ಯಾಕೆ 3 ದಿನ ಅಂತ ಜ್ವರ ವಾಂತಿ ಆಗತೈತೆ. ಎದಕ್ಕೆ ಊರು ಚೇಂಜ್ ಆಗಿತ್ತು ಏನೋ? ಮೊದಲ ಸಾಲಿ ಕಲಿಯಕ್ಕೆ ಬೇರೆತದಲ್ಲಿ ಇದ್ಲಲ್ಲ, ಈಗ ಬಂದಾಳ ಅದಕ್ಕೆ. ಏನು ಕಲ್ತಾರ ಇವ್ರು? ಬಿಕಾಮ್ ಮಾಡೀನ್ರಿ. ಬಾಬಾ ಬಿಕಾಮ್ ಮಾಡಿರಿ? ಹಂಗೆ ಅನ್ಸಂಗಿಲ್ಲ ನೋಡ್ರಿ ನೀವು. ಎಷ್ಟು ಸಂಭಾಯಿತ ಅನಿಸ್ತೀರಿ. ಬರೀ ನಾನು ಇಲ್ಲೇ ದವಾಖಾನೆ ತರಿಸ್ತೀನಿ. ಇಲ್ಲಿ ಬೇಡಪ್ಪ, ನಾವು ಓಕೆ, ನೀವು ಹೋಗ್ರಿ. ಈ ಅದಂಗೆ ಆಗುತ್ತೆ, ನೀವೆಲ್ಲ ನಮ್ಮ ಮನೆಗೆ ಬಂದಾಗ ಸತ್ಕಾರ ಎಲ್ಲ ಮಾಡಿ ಕಳಿಸಿರಿ. ಮಾಡಿ ಮನೆ ಹಂಗೆ ಬಿಡಕ್ಕಾಗುತ್ತೆ. ನಮ್ಮ ಊರಿಗೆ ಬಂದರೆ ನಮಗೆ ಗೊತ್ತಿರೋ ದವಾಖಾನೆ ಇತ್ತು, ಬರೀ ಹೋಗಿಲ್ಲ. ಸಲೈನ್ ಅದು ಹಚ್ಚಿದ್ರೆ ಕಡಿಮೆ ಆಗುತ್ತೆ ನೋಡಿ. ಯಾರು ಪೇಷಂಟು ಮತ್ತು ಅವ್ರ ಜೋಡಿ ಒಬ್ಬರನ್ನ ಬಿಟ್ಟು ಎಲ್ಲರೂ ಹೊರಗೆ ಹೋಗ್ರಿ. ಸರಿ ಡಾಕ್ಟ್ರ್. ಇವರ ನನ್ನ ಮಗಳಿಗೆ 3 ದಿನ ಆಯ್ತು ಜ್ವರ, ವಾಂತಿ, ಸಂಡಾಸು ಭಾಳ ಜೋರಾಗಿ ಬಿಟ್ಟೈತ್ರಿ. ಭಾಳ ವೀಕ್ನೆಸ್ ಅನ್ಸಾಕತ್ತಾಳ ನೋಡ್ರಿ ಒಂದಿಟ್ಟು. ಇಲ್ಲಿ ಮಕ್ಕೊಡಮ್ಮ. ಎಷ್ಟು ದಿನ ಏನು ತಿಂದಿದ್ದಮ್ಮ? ಅನ್ನ ಸಾರು. ಏನಿಲ್ಲ, ಸ್ವಲ್ಪ ಇನ್ಫೆಕ್ಷನ್ ಆಗೈತಿ, ವೈರಲ್ ಫೀವರು ಐತಿ. ಇವತ್ತೊಂದಿನ ಅಡ್ಮಿಟ್ ಮಾಡ್ತೀವಿ, ನಾಳೆಗೆ ಕರ್ಕೊಂಡು ಹೋಗಕ್ಕಂತ್ರಿ. ಸರಿ ಡಾಕ್ಟ್ರ್. ಹಂಗಾರೆ ಏನಂದ್ರೆ ಡಾಕ್ಟ್ರ್? ಏನಿಲ್ಲಪ್ಪ, ಇವತ್ತೊಂದಿನ ಅಡ್ಮಿಟ್ ಮಾಡ್ತಾರಂತ, ನಾಳೆ ಕಳಿಸ್ತಾರಂತ. ಇರಲಿ, ಇಲ್ಲೇ ಅಡ್ಮಿಟ್ ಮಾಡಲಿ, ನಾವು ಇಲ್ಲೇ ಇರ್ತೀವಿ. ಸರಿ ಹಂಗ ನಾನು ನಿಮ್ಗೆ ಊಟಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊಂಡ್ಬರ್ತೀನಿ, ಇಲ್ಲೇ ಇರಿ. ಏನು ಬೇಡಪ್ಪ, ನಾ ಎಲ್ಲ ತೊಗೊಂತೀನಿ. ಹಂಗೆಲ್ಲ ಅನ್ನೋಂಗಿಲ್ಲ, ನಾನು ತೊಗೊಂಡ್ಬರ್ತೀನಿ, ಇಲ್ಲೇ ಇರಿ. ಊಟದ ಮಾಡಿ ಬಂದ್ರಂಗಿಲ್ಲ ಏನಿಲ್ಲ. ಅವ್ರಿಗೆ ಏನು ಬೇಕು ಕೇಳ್ರಿ, ಅವ್ರಿಗೆ ತೊಗೊಂಡ್ಬರ್ತೀನಿ. ಅವ್ರಿಗೆ ಏನು ಬೇಡ, ಆಕಿ ಪಾಪ ಯಾಕೋ ಭಾಳ ನಿಶ್ಶಕ್ತಾಗ ಸಲೈನ್ ಹಚ್ತಾರಂತ, ಅಷ್ಟಕ್ಕೆ ಇರಲಿ. ನಾವು ನನಗೆ ಊಟ ಮಾಡ್ತೀನಿ, ನೀವು ಇಲ್ಲೇ ನೋಡ್ಕೊಂಡು ಕುಂದ್ರೆ ನಾ ಮಾಡ್ಕೊಂಡು ಬರ್ತೀನಿ. ಬೇಡ ನಾ ಎಲ್ಲ ತೊಗೊಂಡ್ಬರ್ತೀನಿ ಬಾಕ್ಸ್, ನೀವು ಇಲ್ಲೇ ಇರಿ. ಹೌದೌದು, ನೀವು ಇಲ್ಲೇ ಇರಿ, ನಾವೆಲ್ಲ ತೊಗೊಂಡ್ಬರ್ತೀವಿ. ಎಷ್ಟು ಒಳ್ಳೆ ಜನ ಇವರು. ಹಲೋ. ಹಾಂ ಅಲ್ಲಪ್ಪ, ಏನಾಯ್ತು? ಏನೋ ತಂಗಿಗೆ ಭಾಳ ಸುಸ್ತಾಗೈತಂತೆ, ವಾಂತಿ ಅದು ಆಗೈತಲ್ಲ, ಅದಕ್ಕೆ ಸಲೈನ್ ಹಚ್ತೀನಿ. ಇವತ್ತೊಂದಿನ ಅಡ್ಮಿಟ್ ಮಾಡಿರಿ, ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಅಂದ್ರು. ಹಾಗಾಗಿ ನಾನು ಇಲ್ಲೇ ಅಡ್ಮಿಟ್ ಮಾಡಿ ನೋಡಪ್ಪ. ಸರಿಪ್ಪ, ಹಂಗಂದ್ರೆ ಊಟಕ್ಕದು ತೊಗೊಂಡ್ಬರ್ಲೇನ? ಏನು ಬೇಡ, ಇಲ್ಲಿ ಮಾಡಿ ಬಂದಿದ್ರಲ್ಲ ನಮ್ಮ ಮನೆಗೆ, ಅವರು ಸಿಕ್ಕಿದ್ರು, ಯಾವರೇ ತೊಗೊಂಡ್ಬರ್ತೀನಿ ಅಂತ ಹೋಗ್ಯಾರ ಈಗ. ಹೌದಾ? ಹಂಗಾರೆ ರಾತ್ರಿ ಬರ್ತೀನಿ ತೊಗೊಂಡು. ಹಂಗಾರೆ ಸರಿನಪ್ಪ. ತಂಗಿ ನೀ ಏನಾರು ತಿಂತೀಯನ? ಏನು ಬೇಡಪ್ಪ ನಂಗೆ. ಭಾಳ ಸುಸ್ತಾಗತ್ತೈತೇನ? ಹ್ಞೂನಪ್ಪ, ಯಾಕೋ ಭಾಳ ಸುಸ್ತಾಗತ್ತೈತಿ. ತಗೋರಿ ಗೌಡ್ರ, ಮನ್ಯಾಗ ಪಲಾವ್ ಮಾಡಿದ್ರು. ಏನಪ್ಪ ಮನೆಗೆ ಹೋಗಿ ಬಂದೆ ಈಗ? ಹ್ಞೂ ಇಲ್ಲೇ ಬೈಕ್ ಇಟ್ಟಿದ್ದೆ, ತೊಗೊಂಡೋಗಿ ಬಂದೆ. ಯಾಕಪ್ಪ ನಮಗೋಸ್ಕರ ಅಷ್ಟೊಂದು ಇದನ್ನು ಮಾಡ್ತಿ? ನಾ ಎಲ್ಲ ಮಾಡ್ಕೊತೀನಿ ಬಿಡು. ಹಂಗಂದ್ರೆ ಹೆಂಗ್ರಿ ನೋಡ್ರಿ, ತಗೋರಿ ನೀರಿನ ಬಾಟ್ಲು ತೊಗೊಂಡಿನಿ. ಇದು ತಗೋರಿ. ಮತ್ತೇನಾರು ಬೇಕಂದ್ರೆ ಹೇಳ್ರಿ, ಇಲ್ಲೇ ಇರ್ತಿ ಕೊಡ್ತೀವಿ. ಸುಮ್ಮನೆ ಯಾಕೆ ತೊಂದರೆ ತಗೋಕೆ ಹೋಗಿದ್ರಿ ಇಷ್ಟೆಲ್ಲ? ನಾವಿಲ್ಲಿ ಬರ್ತೀವಿ, ಒಂದು ಸ್ವಲ್ಪ ಕೆಲಸ ಐತಿ, ಆಮೇಲೆ ಬರ್ತೀವಿ. ಸರಿನಪ್ಪ ಬರ್ರಿ. ಎಷ್ಟು ಒಳ್ಳೆ ಹುಡುಗ ಇವ, ಮುತ್ತಂತ ಹುಡುಗ. ನನ್ನ ಮಗಳಿಗೆ ಇಂಥ ಹುಡುಗನ ನೋಡಾಕತ್ತಿದ್ದೆ ನೋಡು. ದೈವ ಎಲ್ಲೆಲ್ಲಿ ಕುಡಿಸಿ ಬರ್ತೈತಿ.
ನನ್ನ ಗಂಗಾವುಗ ಗಂಗಿ ಅಂತ ಮನಸ್ಸಿಗೆ ಒಳ್ಳೆ ಹುಡುಗ ಸಿಕ್ಕರೆ ನನಗೂ ಸಾಕಾಗಿತ್ತು.